ತೆಲಂಗಾಣದ ಗಡಿ ಭಾಗದಲ್ಲಿರುವಂಥ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಗಡಿ ಭಾಗದ ರೈತರು ಪರದಾಡುವಂತಾಗಿದೆ. ಗಡಿ ಸಮಸ್ಯೆಯಿಂದಾಗಿ ಕಲಬುರಗಿಯ ಗಡಿ ಭಾಗದಲ್ಲಿರುವಂಥ ರೈತರು ಇವತ್ತು ಕಂಗಾಲಾಗಿದ್ದಾರೆ. ಸರ್ಕಾರದಿಂದ ಮಂಜೂರಾದಂಥ ಭೂಮಿಯ ಕಬ್ಜಕ್ಕೆ ರೈತರು ಕಾಯ್ತಿದ್ದಾರೆ. 22 ವರ್ಷಗಳಿಂದ ಭೂಮಿ ಸಿಗದೆ ಅನ್ನದಾತರು ಪರದಾಡ್ತಾ ಇದ್ದಾರೆ. ಚಿಂಚೋಳಿ ತಾಲೂಕು ಶಾದಿಪುರ ಗ್ರಾಮದ ಸುಮಾರು 59 ರೈತರು ಪರದಾಡ್ತಾ ಇದ್ದಾರೆ. ಚಿಂಚೋಳಿ ತಾಲೂಕಿನ ಭಾಗದಲ್ಲಿರುವಂಥ 59 ರೈತರು ನೋಡಿ, SC ST ಹಾಗೂ ಮಾಜಿ ಸೈನಿಕರಿಗೆ ಭೂಮಿಯನ್ನ ಕೊಟ್ಟಿದ್ದಂಥ ಸರ್ಕಾರ 59 ರೈತರಿಗೆ ತಲಾ 3.10 ಎಕರೆ ಭೂಮಿಯನ್ನ ಕೊಟ್ಟಿದ್ದ ಜಿಲ್ಲಾಡಳಿತ ಈ ಜಮೀನು ತೆಲಂಗಾಣ ಗಡಿ ಭಾಗದಲ್ಲಿರುವ ಕಾರಣಕ್ಕೆ ಈಗ ಅದನ್ನ ಕಬ್ಜಾ ಮಾಡಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವ ಮಾತುಗಳು ಕೇಳಿ ಬರ್ತಾ ಇದೆ. ತೆಲಂಗಾಣದ ರೈತರಿಂದ ಕರ್ನಾಟಕದ ಜಮೀನಿನ ಮೇಲೆ ಹಿಡಿತ ಸಾಧಿಸಿರುವ ಆರೋಪ ಕೂಡ ಇದೆ. ಕರ್ನಾಟಕ ರೈತರು ಜಮೀನಲ್ಲಿ ಕೆಲಸ ಮಾಡುವಾಗ ದಬ್ಬಾಳಿಕೆಯನ್ನ ಕೂಡ ಮಾಡ್ತಾರಂತೆ. ಬಂದಾಗ ಏನ್ ಮಾಡಿದ್ರು, ಆಂಧ್ರ ಡಿಸಿ ಏನ್ ಮಾಡಿದ್ರು, ಕಲೆಕ್ಟರ್ ಏನ್ ಮಾಡಿದ್ರು, ಆಂಧ್ರದವರು ಸರ್ ನಮಗೆ 180 ಎಕರೆ ಜಮೀನು ಸರ್. ಅದರಲ್ಲಿ ಏನದ 3 ಪಾಣಿ ಇದಾವೆ ಸರ್. 3 ಪಾಣಿ ಇದಾವೆ. ನಮಗೇನದ ಆಲ್ರೆಡಿ ಏನದ ಫಾರಮ್ ನಂಬರ್ 10 ಆಗಿಲ್ಲ ಸರ್. ನಮಗೇನದ ತೆಲಂಗಾಣದವ್ರದ್ದು ಆಲ್ರೆಡಿ ಏನದ ಕ್ರಿಟಿಕಲ್ ಅವ್ರದ್ದು ನಮ್ಮ ಭೂಮಿ ಸರ್, ನಮ್ಮ ಕರ್ನಾಟಕ ರಾಜ್ಯದ ಭೂಮಿ. ಇದು ಏನು ಟೋಟಲ್ ಜಮೀನು ಏನದ ನಮಗೆ ಕರ್ನಾಟಕ ಏನದ, ಕರ್ನಾಟಕ ರಾಜ್ಯದ ಮತ್ತು ಕರ್ನಾಟಕ ಏನದ ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕದ ವ್ಯಾಪ್ತಿಯಲ್ಲಿ ಶಾದಿಪುರ ಗ್ರಾಮ ಪಂಚಾಯತ್ ಸರ್. ಇದು ಶಾದಿಪುರ ಏನದ ವ್ಯಾಪ್ತಿಯಲ್ಲಿ ಬರಗಂತ ಈ ಕಡೆ ತೆಲಂಗಾಣದ, ಈಗ ಕರ್ನಾಟಕ ಬಾರ್ಡರ್ ಮೇಲೆ ನಿಂತಿದ್ದೀವಿ ನಾವು. ಆದರೆ ನಮ್ಗೆ ಗೌರ್ಮೆಂಟು ಭೂಮಿ ಇಲ್ದವ್ರಿಗೆ ಭೂಮಿ ಕೊಟ್ಟಾರ. 20 ವರ್ಷ ಮ್ಯಾಲಾಯಿತು. ಈಗ ನಮ್ಗೆ ಗೌರ್ಮೆಂಟು ಅಳೆದು ಕೊಡಂಗಿಲ್ಲ, ನಮ್ಗೆ ಕೂಡ್ಸಂಗಿಲ್ಲ. ಮತ್ತೊಂದು ನಾವು ಆ ಭೂಮಿ ಮೇಲೆ ಖಾಲಿ ಇದ್ದಿದ್ದ ಭೂಮಿ ಮೇಲೆ ನಾವು ಹೋಗಿ ಅದ್ರ ಮೇಲೆ ನಾವೇನನ್ನ ಮಾಡಬೇಕು, ಚಾಗು ಮಾಡಬೇಕಂದ್ರೆ ತೆಲಂಗಾಣದವರು ನಮ್ದಾದ ಗಂಡ ಹೆಂಡತಿ ಜಗಳದ ನಡುವೆ ಕೂಸು ಬಡವಾಯಿತು ಅನ್ನೋ ಹಾಗೆ ಕರ್ನಾಟಕ ಮತ್ತು ತೆಲಂಗಾಣದ ಗಡಿ ವಿವಾದದ ನಡುವೆ ಕರ್ನಾಟಕದ ಸಾಕಷ್ಟು ಜನ ಗ್ರಾಮಸ್ಥರು, ರೈತರು, ಮಾಜಿ ಸೈನಿಕರು ಇವತ್ತು ಪರದಾಟ ನಡೆಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಶಾದಿಪುರ ಗ್ರಾಮದ ಸಾಕಷ್ಟು ಜನ ಏನು ಭೂಮಿ ಇಲ್ಲದೆ ಇರುವಂಥವ್ರಿಗೆ ಸರ್ಕಾರ ಈ ಹಿಂದೆ 2001 ಮತ್ತು 2ರಲ್ಲಿ ಶಾದಿಪುರ ಗ್ರಾಮದ ಹೊರವಲಯದಲ್ಲಿರುವಂಥ ಒಟ್ಟು 188 ಎಕರೆ ಜಮೀನನ್ನು 59 ರೈತರಿಗೆ ಏನು ಜಮೀನನ್ನು ನೀಡಿತ್ತು. ಆದರೆ ಅವರಿಗೆ ಇದುವರೆಗೂ ಕೂಡ ಕಬ್ಜಾವನ್ನು ಮಾಡೋದಕ್ಕೆ ಅನುಮತಿಯನ್ನು ನೀಡಿಲ್ಲ. ಹಾಗಾಗಿ ಒಂದು ಕಡೆ ಏನು ಜಮೀನು ಇದ್ದರೂ ಕೂಡ ರೈತರು, ಗ್ರಾಮಸ್ಥರು ಆ ಒಂದು ಜಮೀನಿನಲ್ಲಿ ಉಳುಮೆ ಮಾಡೋಕ್ಕಾಗದೆ ಪರದಾಟ ನಡೆಸಿದ್ರೆ, ಮತ್ತೊಂದು ಕಡೆ ಆ ಜಮೀನಿನಲ್ಲಿ ಉಳುಮೆ ಮಾಡೋದಕ್ಕೆ ಬಂದರೆ ಮತ್ತೊಂದು ತೆಲಂಗಾಣದವರು ಗಡಿ ಖ್ಯಾತೆಯನ್ನು ತೆಗೆದು ಇದೀಗ ನಮ್ಮ ಗ್ರಾಮದ ರೈತರ ಮೇಲೆ ಹಲ್ಲೆ ಮಾಡಿರುವಂಥ ಪ್ರಸಂಗಗಳು ಕೂಡ ನಡೆದಿರುವಂಥದ್ದು. ಸದ್ಯ ನಾನೀಗ ಕರ್ನಾಟಕ ಮತ್ತು ತೆಲಂಗಾಣ ಬಾರ್ಡರ್ನಲ್ಲಿ ಇರುವಂಥದ್ದು. ಇದು ಏನು ಒಂದು ತಂತಿ ಬೇಲಿ ಹಾಕಿ ಬಾರ್ಡರನ್ನು ಫಿಕ್ಸ್ ಮಾಡಿರುವಂಥದ್ದು ನೋಡ್ತಾ ಇದ್ದೀವಿ. ಇದು ತಂತಿ ಬೇಲಿಯ ಆ ಕಡೆ ತೆಲಂಗಾಣ ಬರ್ತಾ ಇರುವಂಥದ್ದು. ತೆಲಂಗಾಣ ಈ ಭಾಗದಲ್ಲಿ ಏನು ಕರ್ನಾಟಕ ಇರುವಂಥದ್ದು. ಕರ್ನಾಟಕದ ಈ ಜಮೀನು ಶಾದಿಪುರ ಗ್ರಾಮದ ಇಲ್ಲಿರುವಂಥ ಸಾಕಷ್ಟು ಜನ ರೈತರಿಗೆ ಮತ್ತು ಗ್ರಾಮಸ್ಥರಿಗೆ ನೀಡಿರುವಂಥದ್ದು. ಇದರಲ್ಲಿ ಮಾಜಿ ಸೈನಿಕರು ಇರುವಂಥದ್ದು, ಬೇರೆ ಬೇರೆಯವರು ಅಂದರೆ ಜಮೀನು ಇಲ್ಲದೆ ಇರುವಂಥವ್ರಿಗೂ ಕೂಡ ಈ ಒಂದು ಜಮೀನನ್ನು ಹಂಚಿಕೆ ಮಾಡಿರುವಂಥದ್ದು. ಆದರೆ ಪಹಣಿಯಲ್ಲಿ ಇವರ ಹೆಸರು ಅಮೂಲ್ ಆಗಿದ್ದರೂ ಕೂಡ ಇವರಿಗೆ ಈ ಭೂಮಿಯನ್ನು ಕಬ್ಜಾ ಮಾಡಿ ಕೊಟ್ಟಿಲ್ಲ. ಸೊ ಹಾಗಾಗಿ ಇವರು ಎಲ್ಲಿ ಬಿತ್ತನೆ ಮಾಡಬೇಕು ಅನ್ನುವಂಥದ್ದು ಕೂಡ ಏನು ಗೊತ್ತಾಗದೇ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇನ್ನು ಇಲ್ಲಿ ಬಿತ್ತನೆ ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ತೆಲಂಗಾಣ ಏನು ಕಾಣಿಸ್ತಾ ಇದೆ, ಈಗಾಗಲೇ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಆ ಮನೆಗಳು ಏನು ಕಾಣಿಸ್ತಾ ಇದೆ, ತೆಲಂಗಾಣದ ಸಾಕಷ್ಟು ಜನರು ಇರುವಂಥದ್ದು. ಅವರು ಇವ್ರ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ಆ ಜಮೀನಿನಲ್ಲಿ ಬಿತ್ತನೆ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಜೊತೆಗೆ ಅವರು ಕೆಲವೊಂದಷ್ಟು ಜಮೀನನ್ನು, ಕರ್ನಾಟಕದಲ್ಲಿರುವಂಥ ಕೆಲವೊಂದಷ್ಟು ಜಮೀನನ್ನು ಅವರೇ ಕಬ್ಜಾ ಮಾಡಿ ಅವರು ಬಿತ್ತಿ ಬೆಳೆಯನ್ನು ತೆಗಿತಾ ಇರುವಂಥ ಒಂದಷ್ಟು ಪ್ರಕರಣಗಳು ಕೂಡ ನಡೀತಾ ಇರುವಂಥದ್ದು. ಈಗಲೂ ಕೂಡ ಸಾಕಷ್ಟು ಜಮೀನು ತೆಲಂಗಾಣದ ವಶದಲ್ಲೇ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಒಂದು ಕಡೆ ಜಮೀನದ ಗಡಿ ಭಾಗದಲ್ಲಿರುವಂಥ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಗಡಿ ಭಾಗದ ರೈತರು ಪರದಾಡುವಂತಾಗಿದೆ. ಗಡಿ ಸಮಸ್ಯೆಯಿಂದಾಗಿ ಕಲಬುರಗಿಯ ಗಡಿ ಭಾಗದಲ್ಲಿರುವಂಥ ರೈತರು ಇವತ್ತು ಕಂಗಾಲಾಗಿದ್ದಾರೆ. ಸರ್ಕಾರದಿಂದ ಮಂಜೂರಾದಂಥ ಭೂಮಿಯ ಕಬ್ಜಕ್ಕೆ ರೈತರು ಕಾಯ್ತಿದ್ದಾರೆ. 22 ವರ್ಷಗಳಿಂದ ಭೂಮಿ ಸಿಗದೆ ಅನ್ನದಾತರು ಪರದಾಡ್ತಾ ಇದ್ದಾರೆ. ಚಿಂಚೋಳಿ ತಾಲೂಕು ಶಾದಿಪುರ ಗ್ರಾಮದ ಸುಮಾರು 59 ರೈತರು ಪರದಾಡ್ತಾ ಇದ್ದಾರೆ. ಚಿಂಚೋಳಿ ತಾಲೂಕಿನ ಭಾಗದಲ್ಲಿರುವಂಥ 59 ರೈತರು ನೋಡಿ, SC ST ಹಾಗೂ ಮಾಜಿ ಸೈನಿಕರಿಗೆ
ಭೂಮಿಯನ್ನ ಕೊಟ್ಟಿದ್ದಂತ ಸರ್ಕಾರ 59 ರೈತರಿಗೆ ತಲಾ 3.10 ಎಕರೆ ಭೂಮಿಯನ್ನ ಕೊಟ್ಟಿದ್ದ ಜಿಲ್ಲಾಡಳಿತ ಈ ಜಮೀನು ತೆಲಂಗಾಣ ಗಡಿ ಭಾಗದಲ್ಲಿರುವ ಕಾರಣಕ್ಕೆ ಈಗ ಅದನ್ನ ಕಬ್ಜಾ ಮಾಡಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವ ಮಾತುಗಳು ಕೇಳಿ ಬರ್ತಾ ಇದೆ. ತೆಲಂಗಾಣದ ರೈತರಿಂದ ಕರ್ನಾಟಕದ ಜಮೀನಿನ ಮೇಲೆ ಹಿಡಿತ ಸಾಧಿಸಿರುವ ಆರೋಪ ಕೂಡ ಇದೆ. ಕರ್ನಾಟಕ ರೈತರು ಜಮೀನಲ್ಲಿ ಕೆಲಸ ಮಾಡುವಾಗ ದಬ್ಬಾಳಿಕೆಯನ್ನ ಕೂಡ ಮಾಡ್ತಾರಂತೆ. ಬಂದಾಗ ಏನ್ ಮಾಡಿದ್ರು ಈ ಆಂಧ್ರ ಡಿ ಸಿ ಏನ್ ಮಾಡಿದ್ರು, ಕಲೆಕ್ಟರ್ ಏನ್ ಮಾಡಿದ್ರು, ಆಂಧ್ರದವರು ಸರ್ ನಮಗೆ 180 ಎಕರೆ ಜಮೀನು ಸರ್. ಅದರಲ್ಲಿ ಏನದ 3 ಪಾಣಿ ಇದಾವೆ ಸರ್. 3 ಪಾಣಿ ಇದಾವೆ. ನಮಗೇನದ ಆಲ್ರೆಡಿ ಏನದ ಫಾರಮ್ ನಂಬರ್ 10 ಆಗಿಲ್ಲ ಸರ್. ನಮಗೇನದ ತೆಲಂಗಾಣದವ್ರದ್ದು ಆಲ್ರೆಡಿ ಏನದ ಕ್ರಿಟಿಕಲ್ ಅವ್ರದ್ದು ನಮ್ಮ ಭೂಮಿ ಸರ್, ನಮ್ಮ ಕರ್ನಾಟಕ ರಾಜ್ಯದ ಭೂಮಿ. ಇದು ಏನು ಟೋಟಲ್ ಜಮೀನು ಏನದ ನಮಗೆ ಕರ್ನಾಟಕ ಏನದ, ಕರ್ನಾಟಕ ರಾಜ್ಯದ ಮತ್ತು ಕರ್ನಾಟಕ ಏನದ ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕದ ವ್ಯಾಪ್ತಿಯಲ್ಲಿ ಶಾದಿಪುರ ಗ್ರಾಮ ಪಂಚಾಯತ್ ಸರ್. ಇದು ಶಾದಿಪುರ ಏನದ ವ್ಯಾಪ್ತಿಯಲ್ಲಿ ಬರಗಂತ ಈ ಕಡೆ ತೆಲಂಗಾಣದ, ಈಗ ಕರ್ನಾಟಕ ಬಾರ್ಡರ್ ಮೇಲೆ ನಿಂತಿದ್ದೀವಿ ನಾವು. ಆದರೆ ನಮ್ಗೆ ಗೌರ್ಮೆಂಟು ಭೂಮಿ ಇಲ್ದವ್ರಿಗೆ ಭೂಮಿ ಕೊಟ್ಟಾರ 20 ವರ್ಷ ಮ್ಯಾಲಾಯಿತು. ಈಗ ನಮ್ಗೆ ಗೌರ್ಮೆಂಟು ಅಳೆದು ಕೊಡಂಗಿಲ್ಲ, ನಮ್ಗೆ ಕೂಡ್ಸಂಗಿಲ್ಲ. ಮತ್ತೊಂದು ನಾವು ಆ ಭೂಮಿ ಮೇಲೆ ಖಾಲಿ ಇದ್ದಿದ್ದ ಭೂಮಿ ಮೇಲೆ ನಾವು ಹೋಗಿ ಅದ್ರ ಮೇಲೆ ನಾವೇನನ್ನ ಮಾಡಬೇಕು, ಚಾಗು ಮಾಡಬೇಕಂದ್ರೆ ತೆಲಂಗಾಣದವರು ನಮ್ದಾದ ಗಂಡ ಹೆಂಡತಿ ಜಗಳದ ನಡುವೆ ಕೂಸು ಬಡವಾಯಿತು ಅನ್ನೋ ಹಾಗೆ ಕರ್ನಾಟಕ ಮತ್ತೆ ತೆಲಂಗಾಣದ ಗಡಿ ವಿವಾದದ ನಡುವೆ ಕರ್ನಾಟಕದ ಸಾಕಷ್ಟು ಜನ ಗ್ರಾಮಸ್ಥರು, ರೈತರು, ಮಾಜಿ ಸೈನಿಕರು ಇವತ್ತು ಪರದಾಟ ನಡೆಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಶಾದಿಪುರ್ ಗ್ರಾಮದ ಸಾಕಷ್ಟು ಜನ ಏನು ಭೂಮಿ ಇಲ್ಲದೆ ಇರುವಂಥವ್ರಿಗೆ ಸರ್ಕಾರ ಈ ಹಿಂದೆ 2001 ಮತ್ತು 2ರಲ್ಲಿ ಶಾದಿಪುರ್ ಗ್ರಾಮದ ಹೊರವಲಯದಲ್ಲಿರುವಂಥ ಒಟ್ಟು 188 ಎಕರೆ ಜಮೀನನ್ನು 59 ರೈತರಿಗೆ ಏನು ಜಮೀನನ್ನು ನೀಡಿತ್ತು. ಆದರೆ ಅವರಿಗೆ ಇದುವರೆಗೂ ಕೂಡ ಕಬ್ಜಾವನ್ನು ಮಾಡೋದಕ್ಕೆ ಅನುಮತಿಯನ್ನು ನೀಡಿಲ್ಲ. ಹಾಗಾಗಿ ಒಂದು ಕಡೆ ಏನು ಜಮೀನು ಇದ್ದರೂ ಕೂಡ ರೈತರು, ಗ್ರಾಮಸ್ಥರು ಆ ಒಂದು ಜಮೀನಿನಲ್ಲಿ ಉಳುಮೆ ಮಾಡೋಕ್ಕಾಗದೆ ಪರದಾಟ ನಡೆಸಿದ್ರೆ, ಮತ್ತೊಂದು ಕಡೆ ಆ ಜಮೀನಿನಲ್ಲಿ ಉಳುಮೆ ಮಾಡೋದಕ್ಕೆ ಬಂದರೆ ಮತ್ತೊಂದು ತೆಲಂಗಾಣದವರು ಗಡಿ ಖ್ಯಾತೆಯನ್ನು ತೆಗೆದು ಇದೀಗ ನಮ್ಮ ಗ್ರಾಮದ ರೈತರ ಮೇಲೆ ಹಲ್ಲೆ ಮಾಡಿರುವಂಥ ಪ್ರಸಂಗಗಳು ಕೂಡ ನಡೆದಿರುವಂಥದ್ದು. ಸದ್ಯ ನಾನೀಗ ಕರ್ನಾಟಕ ಮತ್ತು ತೆಲಂಗಾಣ ಬಾರ್ಡರ್ನಲ್ಲಿ ಇರುವಂಥದ್ದು. ಇದು ಏನು ಒಂದು ತಂತಿ ಬೇಲಿ ಹಾಕಿ ಬಾರ್ಡರನ್ನು ಫಿಕ್ಸ್ ಮಾಡಿರುವಂಥದ್ದು ನೋಡ್ತಾ ಇದ್ದೀವಿ. ಇದು ತಂತಿ ಬೇಲಿಯ ಆ ಕಡೆ ತೆಲಂಗಾಣ ಬರ್ತಾ ಇರುವಂಥದ್ದು. ತೆಲಂಗಾಣ ಈ ಭಾಗದಲ್ಲಿ ಏನು ಕರ್ನಾಟಕ ಇರುವಂಥದ್ದು. ಕರ್ನಾಟಕದ ಈ ಜಮೀನು ಶಾದಿಪುರ ಗ್ರಾಮದ ಇಲ್ಲಿರುವಂಥ ಸಾಕಷ್ಟು ಜನ ರೈತರಿಗೆ ಮತ್ತು ಗ್ರಾಮಸ್ಥರಿಗೆ ನೀಡಿರುವಂಥದ್ದು. ಇದರಲ್ಲಿ ಮಾಜಿ ಸೈನಿಕರು ಇರುವಂಥದ್ದು, ಬೇರೆ ಬೇರೆಯವರು ಅಂದರೆ ಜಮೀನು ಇಲ್ಲದೆ ಇರುವಂಥವ್ರಿಗೂ ಕೂಡ ಈ ಒಂದು ಜಮೀನನ್ನು ಹಂಚಿಕೆ ಮಾಡಿರುವಂಥದ್ದು. ಆದರೆ ಪಹಣಿಯಲ್ಲಿ ಇವರ ಹೆಸರು ಅಮೂಲ್ ಆಗಿದ್ದರೂ ಕೂಡ ಇವರಿಗೆ ಈ ಭೂಮಿಯನ್ನು ಕಬ್ಜಾ ಮಾಡಿ ಕೊಟ್ಟಿಲ್ಲ. ಸೊ ಹಾಗಾಗಿ ಇವರು ಎಲ್ಲಿ ಬಿತ್ತನೆ ಮಾಡಬೇಕು ಅನ್ನುವಂಥದ್ದು ಕೂಡ ಏನು ಗೊತ್ತಾಗದೇ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇನ್ನು ಇಲ್ಲಿ ಬಿತ್ತನೆ ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ತೆಲಂಗಾಣ ಏನು ಕಾಣಿಸ್ತಾ ಇದೆ, ಈಗಾಗಲೇ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಆ ಮನೆಗಳು ಏನು ಕಾಣಿಸ್ತಾ ಇದೆ, ತೆಲಂಗಾಣದ ಸಾಕಷ್ಟು ಜನರು ಇರುವಂಥದ್ದು. ಅವರು ಇವ್ರ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ಆ ಜಮೀನಿನಲ್ಲಿ ಬಿತ್ತನೆ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಜೊತೆಗೆ ಅವರು ಕೆಲವೊಂದಷ್ಟು ಜಮೀನನ್ನು, ಕರ್ನಾಟಕದಲ್ಲಿರುವಂಥ ಕೆಲವೊಂದಷ್ಟು ಜಮೀನನ್ನು ಅವರೇ ಕಬ್ಜಾ ಮಾಡಿ ಅವರು ಬಿತ್ತಿ ಬೆಳೆಯನ್ನು ತೆಗಿತಾ ಇರುವಂಥ ಒಂದಷ್ಟು ಪ್ರಕರಣಗಳು ಕೂಡ ನಡೀತಾ ಇರುವಂಥದ್ದು. ಈಗಲೂ ಕೂಡ ಸಾಕಷ್ಟು ಜಮೀನು ತೆಲಂಗಾಣದ ವಶದಲ್ಲೇ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಒಂದು ಕಡೆ ಜಮೀನು